ಮುಂದಿನ 10 ಸೆಕೆಂಡುಗಳವರೆಗೆ ನನ್ನ ಮಾತನ್ನು ತುಂಬಾ ಗಮನದಿಂದ ಕೇಳಿ. ಇದು ಬಹುಶಃ ನಿಮ್ಮ ಜೀವನದ ಅತ್ಯಂತ ಮುಖ್ಯವಾದ ಪರೀಕ್ಷೆಯಾಗಿರಬಹುದು. ನೀವು ಯಾವುದೇ ಸಹಾಯವಿಲ್ಲದೆ, ತಲಿಸುತ್ತಿಲ್ಲದೆ, ಉಸಿರು ಉಬ್ಬದೆ ಮತ್ತು ಕಾಲುಗಳಲ್ಲಿ ಯಾವುದೇ ದೌರ್ಬಲ್ಯವನ್ನು ಅನುಭವಿಸದೆ ನೇರವಾಗಿ ನಿಂತು ಕೇವಲ 15 ಸೆಕೆಂಡುಗಳವರೆಗೆ ನಿಮ್ಮ ಒಂದು ಕಾಲಿನ ಮೇಲೆ ನಿಲ್ಲಬಲ್ಲರೆ. ಹಾಗಿದ್ದರೆ ಅಭಿನಂದನೆಗಳು. ನಿಮ್ಮ ರಕ್ತದೊತ್ತಡ ಈಗ ನಿಯಂತ್ರಣದಲ್ಲಿದೆ ಎಂದು ಅರ್ಥಮಾಡಿಕೊಳ್ಳಿ, ಮತ್ತು ನಿಮ್ಮ ಮೆದುಳು ಮತ್ತು ಹೃದಯ ಸರಿಯಾಗಿ ಸಾಮರಸ್ಯದಲ್ಲಿ ಕೆಲಸ ಮಾಡುತ್ತಿವೆ ಎಂದು ಅರ್ಥಮಾಡಿಕೊಳ್ಳಿ. ಆದರೆ ನೀವು ತತ್ತರಿಸಿದರೆ, ನಿಮ್ಮ ಕಾಲನ್ನು ಬೇಗನೆ ಕೆಳಗಿಟ್ಟರೆ ಅಥವಾ ಕಣ್ಣುಗಳ ಮುಂದೆ ಕತ್ತಲು ಕವಿದಂತೆ ಅನಿಸಿದರೆ ಸಾವಧಾನವಾಗಿರಿ. ಈ ವಿಡಿಯೋ ಇಂದು ಕೇವಲ ಮತ್ತು ಕೇವಲ ನಿಮಗಾಗಿ. ಇಂದು ನಾವು ಕೇವಲ ರೋಗದ ಬಗ್ಗೆ ಮಾತನಾಡುವುದಿಲ್ಲ. ಇಂದು ನಾವು ನಿಮ್ಮ ದೇಹದ ಲೈವ್ ಪರೀಕ್ಷೆ ಮಾಡುತ್ತೇವೆ ಮತ್ತು ನೀವು ಅಪಾಯದ ಗಂಟೆಯ ಬಳಿ ನಿಂತಿದ್ದೀರಾ ಎಂದು ತಿಳಿಯುತ್ತೇವೆ. ಹಾಗಾದರೆ ಪ್ರಾರಂಭಿಸೋಣ. ಸ್ವಸ್ಥ ಹೃದಯದ ಕಡೆಗೆ ಪ್ರಯಾಣ. ಸ್ನೇಹಿತರೆ, ಮೊದಲು ಇದನ್ನು ಅರ್ಥಮಾಡಿಕೊಳ್ಳುವುದು ಅಗತ್ಯ. ನಾವು ಬಿಪಿ ಅಥವಾ ರಕ್ತದೊತ್ತಡ ಎಂದು ಕರೆಯುವುದು ಯಾವುದೇ ಶತ್ರುವಲ್ಲ, ಅದು ನಮ್ಮ ಜೀವಂತವಾಗಿರುವುದರ ಪುರಾವೆ. ಬಿಪಿ ಎಂದರೆ ರಕ್ತದೊತ್ತಡ, ಅಂದರೆ ನಿಮ್ಮ ರಕ್ತದ ಒತ್ತಡವು ನಾಡಿಗಳಲ್ಲಿ ಹರಿಯುವಾಗ ಉಂಟಾಡುತ್ತದೆ. ಹೃದಯ ರಕ್ತವನ್ನು ಪಂಪ್ ಮಾಡಿದಾಗ ನಾಡಿಗಳ ಮೇಲೆ ಒತ್ತಡ ಬೀಳುತ್ತದೆ, ಅದನ್ನೇ ರಕ್ತದೊತ್ತಡ ಎನ್ನುತ್ತಾರೆ. ಬಿಪಿ ಹೆಚ್ಚಾದರೆ ಹೃದಯ, ಮೆದುಳು ಮತ್ತು ಮೂತ್ರಪಿಂಡಗಳಿಗೆ ಹಾನಿಯಾಗುತ್ತದೆ, ಮತ್ತು ತುಂಬಾ ಕಡಿಮೆಯಾದರೆ ತಲೆಸುತ್ತು, ದೌರ್ಬಲ್ಯ ಮತ್ತು ಮೂರ್ಛೆ ಬರಬಹುದು. ಸಾಮಾನ್ಯ ಬಿಪಿ 120/80 ಆಗಿರುತ್ತದೆ. ಆದ್ದರಿಂದ ಬಿಪಿಯನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಅದು ನಿಶ್ಶಬ್ದವಾಗಿ ನಿಮ್ಮ ಆರೋಗ್ಯವನ್ನು ಹಾಳುಮಾಡುತ್ತದೆ. ಈಗ ಸತ್ಯವನ್ನು ತಿಳಿಯುವ ಸಮಯ. ನೀವು ಈ ವಿಡಿಯೋ ನೋಡುತ್ತಾ ಅಥವಾ ಅದನ್ನು ಪಾಸ್ ಮಾಡಿ ಈ 3 ಪರೀಕ್ಷೆಗಳನ್ನು ನನ್ನೊಂದಿಗೆ ಈಗಲೇ ಮಾಡಿ ಎಂದು ನಾನು ಬಯಸುತ್ತೇನೆ. ವೈದ್ಯರ ಬಳಿಗೆ ಹೋಗುವ ಮೊದಲು ನಿಮ್ಮ ದೇಹ ನಿಮಗೆ ಸತ್ಯವನ್ನು ಹೇಳುತ್ತದೆ. ನಿಮ್ಮ ಸ್ಥಳದಲ್ಲಿ ನಿಂತುಕೊಳ್ಳಿ. ಈಗ ನಿಮ್ಮ ಎಡ ಅಥವಾ ಬಲಕಾಲನ್ನು ಗಾಳಿಯಲ್ಲಿ ಎತ್ತಿ ಮತ್ತು ಗಡಿಯಾರದಲ್ಲಿ 15 ಸೆಕೆಂಡುಗಳ ಟೈಮರ್ ಹಾಕಿ. ವಿಜ್ಞಾನ ಏನು? ಒಂದು ಕಾಲಿನ ಮೇಲೆ ನಿಲ್ಲಲು ನಿಮ್ಮ ಮೆದುಳಿನ ತುಂಬಾ ಸಣ್ಣ ಸಣ್ಣ ನಾಡಿಗಳಾದ ಮೈಕ್ರೋವೆಸಲ್ಗಳು ಸಕ್ರಿಯಗೊಳ್ಳಬೇಕು. ನಿಮ್ಮ ಬಿಪಿ ಹೆಚ್ಚಿದ್ದರೆ ಈ ಸಣ್ಣ ನಾಡಿಗಳು ಹಾನಿಯಾಗಲು ಪ್ರಾರಂಭಿಸುತ್ತವೆ ಮತ್ತು ಮೆದುಳು ಸಮತೋಲನವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಫಲಿತಾಂಶ: 15 ಸೆಕೆಂಡುಗಳವರೆಗೆ ನಿಮ್ಮ ಕಾಲು ನಡುಗದೆ, ನಿಮ್ಮ ತಲೆ ತಿರುಗದೆ ಮತ್ತು ನೀವು ನೆಲವನ್ನು ಮುಟ್ಟದೇ ಇದ್ದರೆ ನಿಮ್ಮ ಮೆದುಳಿಗೆ ರಕ್ತಪರಿಚಲನೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿದೆ ಎಂದು ಅರ್ಥಮಾಡಿಕೊಳ್ಳಿ. ನೀವು ಸ್ಟ್ರೋಕ್ ಅಪಾಯದಿಂದ ದೂರವಿದ್ದೀರಿ. ಮುಂದಿನ ಪರೀಕ್ಷೆ ನಿಮ್ಮ ಹೃದಯದ ಶಕ್ತಿಯನ್ನು ಪರೀಕ್ಷಿಸುತ್ತದೆ. ನೀವು ಸಾಮಾನ್ಯ ವೇಗದಲ್ಲಿ, ತುಂಬಾ ವೇಗವಾಗಿ ಅಲ್ಲ ಅಥವಾ ತುಂಬಾ ನಿಧಾನವಾಗಿಯೂ ಅಲ್ಲ, 10ರಿಂದ 12 ಮೆಟ್ಟಿಲುಗಳನ್ನು ಏರಬೇಕು. ಅಥವಾ ಮೆಟ್ಟಿಲುಗಳಿಲ್ಲದಿದ್ದರೆ ಒಂದೇ ಸ್ಥಳದಲ್ಲಿ 1 ನಿಮಿಷದವರೆಗೆ ಕಾಲು ತಾಳ ಅಥವಾ ಮಾರ್ಚಿಂಗ್ ಮಾಡಿ. ಫಲಿತಾಂಶ: ನಿಲ್ಲಿಸಿದ ನಂತರ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟುಕೊಳ್ಳಿ. ನಿಮ್ಮ ಉಸಿರು ಏನೂ ಉಬ್ಬದೆ, ನೀವು ಮಾತನಾಡಲು ಸಾಧ್ಯವಾಗದಂತೆ ಇಲ್ಲದಿದ್ದರೆ ಸಂತಸದ ಸುದ್ದಿ. ನಿಮ್ಮ ನಾಡಿಗಳು ಲಚ್ಚಕವಾಗಿವೆ ಮತ್ತು ಹೃದಯ ಗಟ್ಟಿಯಾಗಿದೆ. ಹೈ ಬಿಪಿ ಇರುವವರ ನಾಡಿಗಳು ಗಟ್ಟಿಯಾಗುತ್ತವೆ, ಅದರಿಂದ ಸ್ವಲ್ಪ ಕೆಲಸದಲ್ಲೇ ಉಸಿರು ಉಬ್ಬಲು ಪ್ರಾರಂಭವಾಗುತ್ತದೆ. ನಿಮ್ಮ ಕೈಯನ್ನು ಮುಂದೆ ತನ್ನಿ ಮತ್ತು 30 ಸೆಕೆಂಡುಗಳವರೆಗೆ ನಿಮ್ಮ ಮುಷ್ಟಿಯನ್ನು ಪೂರ್ಣ ಶಕ್ತಿಯಿಂದ ಬಿಗಿಯಾಗಿ ಮುಚ್ಚಿ. ಈಗ ಅದನ್ನು ಬಿಡಿ. ಫಲಿತಾಂಶ: ಅಂಗೈಯನ್ನು ನೋಡಿ. ಆರಂಭದಲ್ಲಿ ಅದು ಹಳದಿ ಕಾಣಿಸುತ್ತದೆ, ಆದರೆ 3ರಿಂದ 5 ಸೆಕೆಂಡುಗಳಲ್ಲಿ ಅದರ ಬಣ್ಣ ಮತ್ತೆ ಗುಲಾಬಿ ಅಥವಾ ಕೆಂಪು ಆಗಿದೆಯೇ? ಬೆರಳುಗಳಲ್ಲಿ ಯಾವುದೇ ವಿಚಿತ್ರ ಜುಮ್ಮು ಅಥವಾ ಟಿಂಗಲಿಂಗ್ ಅನಿಸಲಿಲ್ಲವೇ? ಅಂಗೈಯ ಬಣ್ಣ ನೀಲಿಯಾಗಲಿಲ್ಲವೇ? ಬಣ್ಣ ತಕ್ಷಣ ಮರಳಿದರೆ ಅದರ ಅರ್ಥ ನಿಮ್ಮ ರಕ್ತಹರಿವು ಅಡೆತಡೆ ಇಲ್ಲದೇ ಇದೆ. ಹೈ ಬಿಪಿ ಸಾಮಾನ್ಯವಾಗಿ ರಕ್ತವನ್ನು ದಪ್ಪ ಮಾಡುತ್ತದೆ, ಅದರಿಂದ ಅದು ಸಣ್ಣ ನಾಡಿಗಳಲ್ಲಿ ತಲುಪುವುದಿಲ್ಲ. ಪರೀಕ್ಷೆಗಳ ಹೊರತಾಗಿ ನಿಮ್ಮ ದೇಹ ಪ್ರತಿದಿನ ಬೆಳಗ್ಗೆ ನಿಮಗೆ ರಿಪೋರ್ಟ್ ನೀಡುತ್ತದೆ. ನೀವು ಈ ಸಂಕೇತಗಳನ್ನು ಅನುಭವಿಸುತ್ತಿದ್ದರೆ ನೀವು ಸರಿಯಾದ ಮಾರ್ಗದಲ್ಲಿದ್ದೀರಾ ಎಂದು. ನಂಬರ್ 1. ಬೆಳಗ್ಗಿನ ಆರಂಭ. ಯಾರ ಬಿಪಿ ಸಾಮಾನ್ಯವಾಗಿರುತ್ತದೋ ಅವರಿಗೆ ಬೆಳಗ್ಗೆ ಎದ್ದು ಹಾಸಿಗೆಯಿಂದ ಇಳಿಯುವಾಗ ತಲೆಸುತ್ತು ಬರುವುದಿಲ್ಲ. ಅವರಿಗೆ ಭಾರೀ ತಲೆ ಅಥವಾ ತಲೆ ಭಾರವಾಗಿರುವ ದೂರು ಇರುವುದಿಲ್ಲ. ನಂಬರ್ 2. ಕಣ್ಣುಗಳ ಸ್ಥಿತಿ. ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಿ. ಕಣ್ಣುಗಳ ಕೆಳಗೆ ಊದಿಕೊಂಡಿಲ್ಲದಿದ್ದರೆ ಮತ್ತು ಮುಖ ಊದಿಕೊಂಡಂತೆ ಕಾಣಿಸುತ್ತಿಲ್ಲದಿದ್ದರೆ ಅದರ ಅರ್ಥ ನಿಮ್ಮ ಮೂತ್ರಪಿಂಡಗಳು ಸರಿಯಾಗಿ ನೀರನ್ನು ಹೊರಹಾಕುತ್ತಿವೆ ಮತ್ತು ಬಿಪಿ ಸಾಮಾನ್ಯವಾಗಿದೆ. ನಂಬರ್ 3. ರಾತ್ರಿಯ ಧಡಕನ. ಮಲಗುವ ಸಮಯದಲ್ಲಿ ನಿಮ್ಮ ಕಿವಿಯಲ್ಲಿ ಹೃದಯದ ಧಡಕನ ಕೇಳಿಸದೆ ಅಥವಾ ಅಸ್ವಸ್ಥತೆಯಿಂದ ಪಕ್ಕಗಳನ್ನು ಬದಲಾಯಿಸಬೇಕಾಗಿ ಬಂದಿಲ್ಲದಿದ್ದರೆ ಅದು ತುಂಬಾ ಉತ್ತಮ ಸಂಕೇತ. ನಂಬರ್ 4. ಕಾಲುಗಳ ಶಾಂತಿ. ದಿನವಿಡೀ ಕೆಲಸ ಮಾಡಿದ ನಂತರವೂ ಸಂಜೆ ಕಾಲುಗಳಲ್ಲಿ ಊದಿಕೊಂಡಿಲ್ಲದಿದ್ದರೆ ಮತ್ತು ಜುಮ್ಮು ಇಲ್ಲದಿದ್ದರೆ ಅರ್ಥಮಾಡಿಕೊಳ್ಳಿ, ಪರಿಚಲನೆ ಪ್ರಥಮ ದರ್ಜೆಯದ್ದು. ನೀವು ಮೇಲಿನ ಪರೀಕ್ಷೆಗಳನ್ನು ಪಾಸ್ ಮಾಡಿದರೆ ಈಗ ಕಾಮೆಂಟ್ನಲ್ಲಿ ಬರೆಯಿರಿ, ಥ್ಯಾಂಕ್ ಯು ಮೈ ಹಾರ್ಟ್, ಅಂದರೆ ನನ್ನ ಹೃದಯಕ್ಕೆ ಧನ್ಯವಾದಗಳು. ಮತ್ತು ನಿಮಗೆ ತೊಂದರೆ ಅನಿಸಿದರೆ ಭಯಪಡಬೇಡಿ, ಕೇವಲ ಕಾಮೆಂಟ್ನಲ್ಲಿ ಬರೆಯಿರಿ, ಐ ವಿಲ್ ಫಿಕ್ಸ್ ದಿಸ್, ಅಂದರೆ ನಾನಿದನ್ನು ಸರಿಪಡಿಸುತ್ತೇನೆ, ಏಕೆಂದರೆ ವಿಡಿಯೋದ ಮುಂದಿನ ಭಾಗದಲ್ಲಿ ನಾವು ಅದರ ಪರಿಹಾರವನ್ನು ನೋಡಲಿದ್ದೇವೆ.
ನಿಮ್ಮ ಈ ಒಂದು ಕಾಮೆಂಟ್ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಎಷ್ಟು ಗಂಭೀರರಾಗಿದ್ದೀರಿ ಎಂದು ನನಗೆ ತಿಳಿಸುತ್ತದೆ. ಸೊರಕಾಯಿ ಜ್ಯೂಸ್ ಕುಡಿಯಿರಿ, ಉಪ್ಪು ಕಡಿಮೆ ಮಾಡಿ, ಇದನ್ನೆಲ್ಲ ನೀವು ಸಾವಿರಾರು ಬಾರಿ ಕೇಳಿರಬಹುದು. ಆದರೆ ನಿಲ್ಲಿಸಿ. ನಿಮ್ಮ ಅಡುಗೆ ಮನೆಯಲ್ಲಿರುವ ಒಂದು ತುಂಬಾ ಸರಳವಾದ ಹಣ್ಣು ಸರಿಯಾದ ಸಮಯದಲ್ಲಿ ಸೇವಿಸಿದರೆ ಅದು ನೈಸರ್ಗಿಕ ಬೈಪಾಸ್ ಕೆಲಸ ಮಾಡಬಹುದು ಎಂದು ನಿಮಗೆ ಗೊತ್ತೇ? ಆದರೆ ತಪ್ಪು ಸಮಯದಲ್ಲಿ ಸೇವಿಸಿದರೆ ಅದೇ ಹಣ್ಣು ವಿಷದಂತೆಯೂ ಆಗಬಹುದು. ಹೆಚ್ಚಿನ ಜನರು ಬಿಪಿ ನಿಯಂತ್ರಿಸಲು ಸರಿಯಾದ ವಸ್ತುಗಳನ್ನು ಸೇವಿಸುತ್ತಾರೆ, ಆದರೆ ವಿಧಾನ ತಪ್ಪು ಆಗಿರುತ್ತದೆ. ಬನ್ನಿ ತಿಳಿಯೋಣ ಆ 5 ಸೂಪರ್ ಫುಡ್ಗಳ ಬಗ್ಗೆ ಮತ್ತು ಅವುಗಳನ್ನು ಸೇವಿಸುವ ಸರಿಯಾದ ವೈಜ್ಞಾನಿಕ ವಿಧಾನ. ಬಿಪಿಯನ್ನು ಔಷಧಗಳಿಲ್ಲದೆ ನಿಯಂತ್ರಿಸುವುದು ಸಾಧ್ಯವೇನೋ? ನಿಮ್ಮ ಆಹಾರದಲ್ಲಿ ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ನೈಟ್ರಿಕ್ ಆಕ್ಸೈಡ್ ಇದ್ದರೆ. ನಂಬರ್ 1, ಬೆಳ್ಳುಳ್ಳಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ. ಬೆಳ್ಳುಳ್ಳಿ ಕೇವಲ ಮಸಾಲೆಯಲ್ಲ, ಅದರಲ್ಲಿ ಅಲಿಸಿನ್ ಇದೆ. ಆದರೆ ಗಮನಿಸಿ, ಬೆಳ್ಳುಳ್ಳಿಯನ್ನು ಕತ್ತರಿಸಿ ಅಥವಾ ಜಜ್ಜಿ ಸೇವಿಸಿ. ನೇರವಾಗಿ ನುಂಗಿದರೆ ಪ್ರಯೋಜನವಿಲ್ಲ. ಗಾಳಿ ಬೆಳ್ಳುಳ್ಳಿಯ ಸಂಪರ್ಕಕ್ಕೆ ಬಂದಾಗಲೇ ಅಲಿಸಿನ್ ಸಕ್ರಿಯಗೊಳ್ಳುತ್ತದೆ. ಅದು ನಾಡಿಗಳನ್ನು ಅಗಲಗೊಳಿಸುತ್ತದೆ, ಅಂದರೆ ಡೈಲೇಟ್ ಮಾಡುತ್ತದೆ. ಡೋಸ್: ಬೆಳಗ್ಗೆ 1 ಅಥವಾ 2 ಲವಂಗ ಕಚ್ಚಾ. ನಂಬರ್ 2, ಸೊರಕಾಯಿ ಜ್ಯೂಸ್. ಆಲ್ಕಲೈನ್ ಪವರ್. ಆಯುರ್ವೇದದ ಪ್ರಕಾರ ಹೈ ಬಿಪಿ ಅಂದರೆ ದೇಹದಲ್ಲಿ ಆಮ್ಲತೆ ಅಥವಾ ಉಷ್ಣತೆ ಹೆಚ್ಚಾಗುವುದು. ಸೊರಕಾಯಿ ತಂಪು ಮತ್ತು ಕ್ಷಾರೀಯವಾಗಿದೆ. ಸಾವಧಾನತೆ: ಜ್ಯೂಸ್ ಕಹಿಯಾಗಿರಬಾರದು. ಕಹಿ ಜ್ಯೂಸ್ ವಿಷಕಾರಿಯಾಗಬಹುದು. ಪ್ರತಿದಿನ ಬೆಳಗ್ಗೆ 1 ಗ್ಲಾಸ್ ತಾಜಾ ಜ್ಯೂಸ್ ಅದ್ಭುತ ಮಾಡಬಹುದು. ನಂಬರ್ 3, ಬಾಳೆಹಣ್ಣು. ಪೊಟ್ಯಾಷಿಯಂನ ರಾಜ. ಉಪ್ಪು, ಸೋಡಿಯಂ ಬಿಪಿಯನ್ನು ಹೆಚ್ಚಿಸುತ್ತದೆ ಮತ್ತು ಪೊಟ್ಯಾಷಿಯಂ ಅದನ್ನು ಕಡಿಮೆ ಮಾಡುತ್ತದೆ. ಬಾಳೆಹಣ್ಣು ಪೊಟ್ಯಾಷಿಯಂನಿಂದ ತುಂಬಿದೆ. ಟಿಪ್: ನಿಮ್ಮ ಬಿಪಿ ಹೆಚ್ಚಾಗಿರುವುದು ಹೆಚ್ಚಿದ್ದರೆ ದಿನಕ್ಕೆ 2 ಬಾಳೆಹಣ್ಣುಗಳನ್ನು ಸೇವಿಸಲು ಪ್ರಾರಂಭಿಸಿ. ಇದು ದೇಹದಿಂದ ಹೆಚ್ಚುವರಿ ಉಪ್ಪನ್ನು ಮೂತ್ರದ ಮೂಲಕ ಹೊರಹಾಕುತ್ತದೆ. ನಂಬರ್ 4, ದಾಳಿಂಬೆ. ನಾಡಿಗಳ ಟಾನಿಕ್. ದಾಳಿಂಬೆ ಜ್ಯೂಸ್ ನೈಸರ್ಗಿಕ ಏಸ್ ಇನ್ಹಿಬಿಟರ್. ಅದು ಬಿಪಿ ಮಾತ್ರೆಗಳು ಮಾಡುವ ಕೆಲಸ. ಇದು ನಾಡಿಗಳ ಅಕ್ಕಡನ್ನು ಕಡಿಮೆ ಮಾಡುತ್ತದೆ, ಅದರಿಂದ ರಕ್ತಹರಿವು ಸುಲಭವಾಗುತ್ತದೆ. ನಂಬರ್ 5, ತೆಂಗಿನ ನೀರು. ಅದರಲ್ಲಿ ಇಲೆಕ್ಟ್ರೋಲೈಟ್ಗಳ ಸರಿಯಾದ ಸಮತೋಲನ ಇದೆ. ಯಾವಾಗಲೂ ಗಾಬರಿ ಅಥವಾ ಬಿಪಿ ಹೆಚ್ಚಿದಂತೆ ಅನಿಸಿದರೆ ಟೀ ಕಾಫಿ ಬದಲು 1 ತೆಂಗಿನ ನೀರು ಕುಡಿಯಿರಿ. ಇದು 15 ನಿಮಿಷಗಳಲ್ಲಿ ಬಿಪಿಯನ್ನು ಕೆಳಗೆ ತರುತ್ತದೆ. ಆಹಾರ ಪಾನೀಯ ಸರಿ, ಆದರೆ ಏನು ಪ್ರಯೋಜನ? ನೀವು ದಿನವಿಡೀ ಅಮೃತ ಕುಡಿದು ಮತ್ತು ರಾತ್ರಿ ಅರಿಯದೆ ಒಂದು ಅಂತಹ ತಪ್ಪು ಮಾಡಿದರೆ ಅದು ಎಲ್ಲಾ ಕಷ್ಟಕ್ಕೂ ನೀರು ಬಿಡುತ್ತದೆ. ಹೌದು, 90% ಜನರು ಬಿಪಿ ಔಷಧ ಸೇವಿಸಿದರೂ ಹೃದಯಾಘಾತಕ್ಕೆ ತುತ್ತಾಗುತ್ತಾರೆ, ಏಕೆಂದರೆ ಅವರು ತಮ್ಮ ಅಭ್ಯಾಸಗಳ ಗುಲಾಮರಾಗಿದ್ದಾರೆ. ಒಂದು ಅಂತಹ ಅಭ್ಯಾಸವಿದೆ, ಅದು ಬಹುಶಃ ನೀವೀಗಲೇ ಮಾಡುತ್ತಿರುವುದು. ಅದು ನಿಮ್ಮ ಬಿಪಿಯನ್ನು ನಿಶಬ್ದವಾಗಿ ಹೆಚ್ಚಿಸುತ್ತಿದೆ. ಬನ್ನಿ ತಿಳಿಯೋಣ ಆ ಅಭ್ಯಾಸಗಳ ಬಗ್ಗೆ. ಅವುಗಳನ್ನು ಇಂದೇ ಬಿಟ್ಟು ಬಿಡಬೇಕು. ಬಿಪಿಯನ್ನು ಸಾಮಾನ್ಯವಾಗಿ ಇಟ್ಟಿಸಿಕೊಳ್ಳಲು ಕೇವಲ ಏನು ತಿನ್ನಬೇಕು ಎಂದು ಮಾತ್ರವಲ್ಲ, ಆದರೆ ಏನು ಮಾಡಬಾರದು ಎಂದು ಹೆಚ್ಚು ಮುಖ್ಯ. ನಂಬರ್ 1, ಮರೆಮಾಚಿದ ಉಪ್ಪು. ನೀವು ಹೇಳುತ್ತೀರಿ, ನಾನು ಆಹಾರದಲ್ಲಿ ಮೇಲಿಂದ ಉಪ್ಪು ಸೇರಿಸುವುದಿಲ್ಲ, ಆದರೆ ಪ್ಯಾಕೆಟ್ ಚಿಪ್ಸ್, ಬಿಸ್ಕತ್ತು, ನಮಕೀನ್ ಅಥವಾ ಉಪ್ಪಿನಕಾಯಿ ತಿನ್ನುತ್ತೀರಾ? ಅವುಗಳಲ್ಲಿ ಸಂರಕ್ಷಣೆಯ ಹೆಸರಿನಲ್ಲಿ ಭಾರೀ ಪ್ರಮಾಣದ ಸೋಡಿಯಂ ಇರುತ್ತದೆ. ಇಂದಿನ ಸಂಕಲ್ಪ: ಪ್ಯಾಕೆಟ್ ವಸ್ತುಗಳನ್ನು ನಿಲ್ಲಿಸಿ. ನಂಬರ್ 2, ನಿದ್ರೆಯ ಕೊರತೆ. ನೀವು ಮಲಗಿದಾಗ ನಿಮ್ಮ ದೇಹ ಬಿಪಿಯನ್ನು ರೀಸೆಟ್ ಮಾಡಿ ಕೆಳಗೆ ತರುತ್ತದೆ. ನೀವು 6 ಗಂಟೆಗಳಿಗಿಂತ ಕಡಿಮೆ ಮಲಗುತ್ತಿದ್ದರೆ ನಿಮ್ಮ ಬಿಪಿ ಎಂದೂ ಸಾಮಾನ್ಯವಾಗುವುದಿಲ್ಲ. ಕಡಿಮೆ ನಿದ್ರೆ ಎಂದರೆ ದೇಹದಲ್ಲಿ ಒತ್ತಡ ಹಾರ್ಮೋನ್ ಹೆಚ್ಚಾಗುವುದು. ನಂಬರ್ 3, ಒತ್ತಡ. ಚಿಂತೆ ಚಿತೆಯಂತೆ. ನೀವು ಒತ್ತಡ ತೆಗೆದುಕೊಂಡಾಗ ದೇಹ ಕಾರ್ಟಿಸಾಲ್ ಬಿಡುಗಡೆ ಮಾಡುತ್ತದೆ. ಅದು ನಾಡಿಗಳನ್ನು ಸಂಕುಚಿತಗೊಳಿಸುತ್ತದೆ. ಪರಿಹಾರ: ಪ್ರತಿದಿನ 10 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ. ಇದು ವೈಜ್ಞಾನಿಕವಾಗಿ ಸಿದ್ಧವಾಗಿದೆ. ಅದು ನರಮಂಡಲವನ್ನು ಶಾಂತಗೊಳಿಸುತ್ತದೆ. ನಂಬರ್ 4, ಕೋಪ ಮತ್ತು ಆತುರ. ಯಾವಾಗಲೂ ಆತುರದಲ್ಲಿರುವುದು, ಟ್ರಾಫಿಕ್ನಲ್ಲಿ ಕೋಪ ಮಾಡುವುದು, ಇದು ಟೈಪ್ ಎ ವ್ಯಕ್ತಿತ್ವ. ನಿಮ್ಮನ್ನು ಶಾಂತವಾಗಿ ಇರಿಸಿಕೊಳ್ಳಲು ಕಲಿಯಿರಿ. ನೆನಪಿಡಿ, ಯಾವುದೇ ಕೆಲಸ ನಿಮ್ಮ ಜೀವಕ್ಕಿಂತ ಮುಖ್ಯವಲ್ಲ. ನೀವು ಇಂದಿನಿಂದ ಈಗಲೇ ನಿಮ್ಮ ಆರೋಗ್ಯವನ್ನು ಸುಧಾರಿಸುವ ವಾಗ್ದಾನ ಮಾಡುತ್ತಿದ್ದೀರಿ ಎಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ, ಸ್ಟಾರ್ಟ್ ಟುಡೇ. ಮತ್ತು ನಿಮ್ಮ ಬಿಪಿ ಮೊದಲೇ ಸಾಮಾನ್ಯವಾಗಿದ್ದು ನೀವು ಫಿಟ್ ಆಗಿದ್ದರೆ ಇತರರನ್ನು ಪ್ರೇರೇಪಿಸಲು ಬರೆಯಿರಿ, ಬಿಪಿ ನಾರ್ಮಲ್. ನಾನು ಪ್ರತಿ ಕಾಮೆಂಟ್ ಓದುತ್ತೇನೆ ಮತ್ತು ನೋಡುತ್ತೇನೆ ಎಷ್ಟು ಜನರು ತಮ್ಮ ಜೀವನ ಬದಲಾಯಿಸಲು ಸಿದ್ಧರಾಗಿದ್ದಾರೆ ಎಂದು. ಇಂತಹ ಜೀವನ ಬದಲಾಯಿಸುವ ವಿಡಿಯೋಗಳನ್ನು ನೋಡಲು ಚಾನೆಲ್ ಆರಾಧ್ಯ ಮೋಟಿವೇಷನ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.